ಗಮನ ಸೆಳೆಯುವ ಸೂಚನೆ. ಶ್ರೀಮತಿ ರೂಪಕಲಾ ಎಂ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷ ಜಿಲ್ಲಾ ಆಸ್ಪತ್ರೆಯ ಮಾನ್ಯತೆ ಹೊಂದಿದ್ದರೂ ಕೂಡ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನೇಮಕಾತಿ ಮತ್ತು ಅನುದಾನ ಹಂಚಿಕೆಯಲ್ಲಿ ಸೌಲಭ್ಯಗಳಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ ಮಟ್ಟಕ್ಕೆ ಇದ್ದಿದ್ರೂ ಕೂಡ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆನ ನಾನು ಆರೋಗ್ಯ ಮಂತ್ರಿಗಳ ಗಮನ ಸೆಳೀತಾ ಇದ್ದೀನಿ, ಆರೋಗ್ಯ ಮಂತ್ರಿಗಳನ್ನ. ಅದಾದ್ಮೇಲೆ ಮುಂದುವರೆದು ಹೇಳ್ಬಿಡ್ತೀನಿ, ಯಾಕಂದ್ರೆ ಪಾಪ ಅವರು ಮುಂದುವರೆದು ಕೆಜಿಎಫ್ ಒಂದು ಚಾರಿತ್ರಿಕ ನಗರ, ಬ್ರಿಟಿಷರ ನಿರ್ಮಾಣ ಕಾಲದಲ್ಲಿ ಆಸ್ಪತ್ರೆಯ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಅಂದಿನ ಮೈಸೂರು ಮಹಾರಾಜರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ. ಸಾರ್ವಜನಿಕ ಆಸ್ಪತ್ರೆ ಅಂತ ಆ ನಗರ ಭಾಗದಲ್ಲಿ ಏನಿದೆ, ಜನಸಂಖ್ಯೆಗೆ ಅನುಗುಣವಾಗಿರುವಂತ ವ್ಯವಸ್ಥಿತವಾಗಿರುವ ಸೌಕರ್ಯಗಳು ಇವತ್ತಿಗೆ ಇಲ್ಲ, ಅನಾನುಕೂಲವಾಗಿದೆ. ನಗರ ಭಾಗದಲ್ಲಿ 2,50,000, ಗ್ರಾಮೀಣ ಭಾಗದಲ್ಲಿ 1,20,000 ಜನಸಂಖ್ಯೆ ಇದ್ದು ಹೆಚ್ಚಿನ ಜನಸಂಖ್ಯೆ ಗಣಿ ಕಾರ್ಮಿಕ ಕುಟುಂಬಗಳಿದ್ದಾರೆ. ಸಾವಿರಾರು ಅಡಿಗಳ ಆಳದಲ್ಲಿ ಕೆಲಸ ಮಾಡುವಾಗ ಹೊರತೆಗೆದಿರುವಂತ ಸೈನೈಡ್ ಡಸ್ಟ್ ಅಥವಾ 30 ಮಿಲಿಯನ್ಸ್ ಸೈನೈಡ್ ಡಂಪ್ಸ್ ಅಂತ ಏನು ಕೆಜಿಎಫ್ ಕ್ಷೇತ್ರದಲ್ಲಿ ಇದು ವಿಶೇಷವಾಗಿರುವಂತದ್ದು. ಅದನ್ನ ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸಿಲಿಕಾಸಿಸ್ ಅಥವಾ ಆ ಜಾಗದಲ್ಲಿ ಅದರ್ ರೆಸ್ಪಿರೇಟರಿ ಇಶ್ಯೂಸ್ ಬರೋದ್ರಿಂದ ಯಾಕೆ ನನ್ನ ಕ್ಷೇತ್ರನ ವಿಶೇಷವಾಗಿ ಪರಿಗಣನೆಗೆ ತಗೊಳ್ಳಿ, ಒಂದು ತಾಲೂಕ್ ಮಟ್ಟದ ಹಾಸ್ಪಿಟಲ್ ಆತರ ನೋಡದೆ ವಿಶೇಷವಾಗಿ ಪರಿಗಣನೆಗೆ ತಗೋಬೇಕು ಅಂತ ನಾನು ಈ ಪ್ರಶ್ನೆನ ಕೇಳಿರುವಂತದ್ದು. ಡ್ಯೂ ಟು ಮೈನಿಂಗ್ ಎಕ್ಸ್ಪೋಜರ್ಸ್ ಲಿಮಿಟೆಡ್ ಹೆಲ್ತ್ ಕೇರ್ ಇರೋದ್ರಿಂದ ಕಾರ್ಡಿಕ್ ವಾರ್ಡ್ ಇದೆ, ICU ಬ್ಲಾಕ್ ಇದೆ, ಆದ್ರೆ ಸರಿಯಾದ ರೀತಿ ನಾವು ಆರೋಗ್ಯ ವ್ಯವಸ್ಥೆನ ಆ ಜಾಗದಲ್ಲಿ ಕೊಡದೇ ಇದ್ದಾಗ ಯಾರಿಗೆ ಈ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಂದ್ರೆ ಆ ಹಿಸ್ಟ್ರಿಯಲ್ಲಿ, ಪೇರೆಂಟ್ಸ್ ಹಿಸ್ಟ್ರಿಯಲ್ಲಿ ಇದ್ರು ಮತ್ತೆ ಅಲ್ಲಿ ಕೆಲಸ ಮಾಡಿರುವಂತ ಕಾರ್ಮಿಕರಲ್ಲಿ ಆ ಹಿಸ್ಟ್ರಿ ಇರೋದ್ರಿಂದ ನಾವು ಅಲ್ಲಿಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆ ಇರೋದ್ರಿಂದ ಕಾನ್ಸಂಟ್ರೇಟ್ ಮಾಡಬೇಕಾಗ್ತಾ ಇದೆ. ಆಮೇಲೆ ಅಲ್ಲಿನ ಜನರ ಅವಶ್ಯಕತೆಗೂ ನೋಡಿದಾಗ ಕೂಡ ನಾವು ಏನೇ ಹೆಲ್ತ್ ಇಶ್ಯೂಸ್ ಬಂದಾಗ, ಹಾರ್ಟ್ ಅಟ್ಯಾಕ್ಸ್ ಆದಾಗ, ಬೇರೆ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಕೋಲಾರ ತಪ್ಪದೆ ಬ್ಯಾಂಗ್ಳೂರ್ಗೆ ಬರುವಂತ ಅಷ್ಟು ಅನುಕೂಲ ಅಲ್ಲಿರುವಂತ ಕಾರ್ಮಿಕರಿಗೆ ಇಲ್ಲ, ರೈತರಿಗೆ ಇರಲ್ಲ, ಆ ವ್ಯವಸ್ಥೆ ಇರಲ್ಲ ಅಂತ ಹೇಳ್ತಾ ನಾನು ಪ್ರತಿದಿನ ಔಟ್ ಪೇಷಂಟ್ ಅಲ್ಲಿ 1,000 ಪೇಷಂಟ್ಸ್ ಬೆಳಗ್ಗೆ ಇದ್ರೆ ಔಟ್ ಪೇಷಂಟ್ಸ್ ಇರ್ತಾರೆ ಅಂತಂದ್ರೆ ಒಂದು ತಿಂಗಳಿಗೆ 30,000, ಒಂದು ವರ್ಷಕ್ಕೆ 3,60,000 ಜನ ಅಂದ್ರೆ ಒಂದು ತಾಲೂಕ್ ಮಟ್ಟದ ಆಸ್ಪತ್ರೆ ಆಗಿದ್ರು ಕೂಡ ಈ ತಾಲೂಕ್ ಅಂತ ಘೋಷಣೆ ಆದ್ರೂ ಕೂಡ ಈವರೆಗೂ ತಾಲೂಕ್ ಮಟ್ಟದ ವ್ಯವಸ್ಥೆಗಳು, ಸೌಕರ್ಯಗಳು ಅಥವಾ ಡಾಕ್ಟರ್ಸ್, ಸ್ಪೆಷಲಿಸ್ಟ್, ಇನ್ಫ್ರಾಸ್ಟ್ರಕ್ಚರ್ಸ್ ಆ ಜಾಗದಲ್ಲಿ ಇಲ್ಲ. ನನ್ನ ಕಳಕಳಿ ಅಲ್ಲಿ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬಡವರು. ವಿಶೇಷವಾಗಿ ಈ ಹಾಸ್ಪಿಟಲ್ಸ್ ನ ಡೆವಲಪ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಕಾರ್ಮಿಕರ ಹಿತದೃಷ್ಟಿಯಿಂದ ಮಾಡ್ಬೇಕಾಗತ್ತೆ. ಆದ್ರೆ ನಾನು ಹಿಂದಿನ ಸರ್ಕಾರದಲ್ಲಿ ಇವರು ಶಿವಾನಂದ್ ಪಾಟೀಲ್ ಸರ್ ಇರುವಂತ ಸಂದರ್ಭದಲ್ಲಿ 8 ಕೋಟಿ ಅನುದಾನನ ತಗೊಂಡೋಗುವಂತ ಪ್ರಯತ್ನ ಮಾಡ್ತೀನಿ. ಬಿಲ್ಡಿಂಗ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಕ್ಯಾಶುಯಾಲಿಟಿ ಬ್ಲಾಕ್, ಎಮರ್ಜೆನ್ಸಿ ಬ್ಲಾಕ್ ಎಲ್ಲ ತಗೊಂಡ್ಬೇಕು ಅಂತ. ಆದ್ರೆ ಇವತ್ತು ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಅಂತ ಬೇರೆ ಟೈಮಲ್ಲಿ ಈ ಸಂದರ್ಭದಲ್ಲಿ ಬಂದಾಗ ಮೆಡಿಕಲ್ ಆಫೀಸರ್ಸ್ ಇರಲ್ಲ, ಸ್ಪೆಷಲಿಸ್ಟ್ಸ್ ಇರಲ್ಲ. ಸರ್ವೈವಲ್ ರೇಟ್, ಏನಾದ್ರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಆ ಗಣಿ ಕಾರ್ಮಿಕರಾಗಿ ಕೆಲಸ ಮಾಡಿರುವಂತವ್ರಿಗೆ ಸರ್ವೈವಲ್ ರೇಟ್ ಇಲ್ಲ. ಯಾಕಂದ್ರೆ ನಾನು ಕೋವಿಡ್ ಸಂದರ್ಭದಲ್ಲಿ ಆ ನರಕದ ಪರಿಸ್ಥಿತಿಯನ್ನ ನೋಡಿದ್ದೀನಿ. ಆ ಸಂದರ್ಭದಲ್ಲಿ ಅದರ ಆದ್ಮೇಲೆ ನನ್ನ ಸರ್ಕಾರ ಬಂದಾದ್ಮೇಲೆ ನನ್ನ ಸರ್ಕಾರಕ್ಕೆ ತಿಳಿ ಹೇಳಿ ಅರ್ಥ ಮಾಡಿಸಿ ನನ್ನ ಕ್ಷೇತ್ರದ ವಿಶೇಷವಾಗಿರುವಂತ ಪರಿಸ್ಥಿತಿನ ಅರ್ಥ ಮಾಡಿಸಿ ನಾನು ಅಲ್ಲಿಗೆ ಸೌಕರ್ಯಗಳನ್ನ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾನಿವತ್ತು ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ದು. ಕಾರ್ಡಿಕ್ ಬ್ಲಾಕ್ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನೂತನ ಕಟ್ಟಡ ಇದ್ದು ಆ ಜಾಗದಲ್ಲಿ ಒಂದು ಹೊಸ ಮನೆಯನ್ನ ಕಟ್ಟಿ ಆ ಮನೆಯ ಯಜಮಾನ ಇಲ್ಲದೆ ಆದ್ರೆ ಹೇಗೆ ಆ ಮನೆಗೆ ಲಕ್ಷಣ ಇರಲ್ಲ. ಹಾಸ್ಪಿಟಲ್ಸ್ ಇದ್ದು, ಬಿಲ್ಡಿಂಗ್ ಇದ್ದು, ಬೆಡ್ ಎಲ್ಲ ಸ್ಯಾಂಕ್ಷನ್ ಮಾಡಿ, ಫಿಸಿಷಿಯನ್ಸು, ಸ್ಪೆಷಲಿಸ್ಟು, ಮೆಡಿಕಲ್ ಆಫೀಸರು, ನರ್ಸಿಂಗ್ ಸ್ಟಾಫ್ ಇಲ್ಲ ಅಂದ್ರೆ ಯಾವ ಪೇಷಂಟ್ನ ಇವ್ರು ಆರೈಕೆ ಮಾಡಕ್ಕಾಗತ್ತೆ ಅನ್ನೋಂಥ ಒಂದು ಕನ್ಸರ್ನ್ ನನಗೆ ಇದ್ದಿದ್ರಿಂದ. ಆದ್ರೆ ಆರೋಗ್ಯ ಮಂತ್ರಿಗಳು ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ. ಆದ್ರೆ ನನ್ನ ಕಳಕಳಿ, ನಾನು ಇಲ್ಲಿ ಶಾಸಕಲಾಗಿ ಮಾತಾಡೋದಕ್ಕಿಂತ ಒಂದು ತಾಯಿಯಾಗಿ ನಾನು ಹೇಳುವಾಗ, ಯಾವುದು ತಾಲೂಕ್ ಮಟ್ಟದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿರುತ್ತೆ, ಆ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡ್ಬೇಕಂದ್ರೆ ತಾಯಂದ್ರನ್ನ, ಬಾಳಂತಿಯರನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂತ ದೇವೋದ್ದೇಶಗಳನ್ನ ನಾವು ರೂಢಿಸ್ಕೋಬೇಕಾಗತ್ತೆ.
ಆ ಸರ್ಕಾರ ಈ ಸರ್ಕಾರ ಅಂತ ಅಪಾದನೆಗಳನ್ನ ಹಾಕೊಳ್ಳೋದಕ್ಕಿಂತ ಒಂದು ತಾಯಿಯ ಹೇಗೆ ಮಕ್ಕಳಿಗೆ ನಾವು ಉಳಿಸ್ಕೊಡ್ಬೇಕು ಅಂತಂದ್ರೆ ತಾಯಿಯನ್ನ ಆಯ್ತು ಅಂತ ನೀವು ಒಂದ್ ಮಾತಲ್ಲಿ ಹೇಳ್ತೀರಾ, ಒಂದ್ ತಾಯಿಯಾಗಿ ಒಂದು ಮಗುವಿಗೆ ಒಂದು ತಾಯಿಯ ಇಂಪಾರ್ಟೆನ್ಸ್ ಅಂತ ಅಂದಾಗ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ತಾಯಿನ ಕಳ್ಕೊಂಡ್ಮೇಲೆ ಬೇರೆ ಪ್ರಪಂಚನ ಅವರು ತಾಯಿ ಬಿಟ್ರೆ ಇನ್ಯಾರು ಆ ಮಕ್ಕಳಿಗೆ ಆ ಸೇವೆಯನ್ನ ಮಾಡಕ್ಕಾಗಲ್ಲ, ಆ ಒಂದು ನ್ಯಾಯನ ಕೊಡ್ಲಿಕ್ಕೆ ಆಗಲ್ಲ. ಕಣ್ ತೆಗೆದೇ ಇರುವಂತ ಮಕ್ಕಳಿಗೆ ಆ ತಾಯಿಯ ಆರೋಗ್ಯ ಮುಖ್ಯ ಅಂದ್ರೆ ಒಂದು ತಾಲೂಕ್ ಮಟ್ಟದ ಹಾಸ್ಪಿಟ್ಲ್ಗಳನ್ನ ನಾವು ಅಪ್ಗ್ರೇಡ್ ಮಾಡ್ಬೇಕಾಗತ್ತೆ. ಯಾವ ತಾಯಿ ತನ್ನ ಹೆರಿಗೆ ಹತ್ರ ದಿನಗಳು ಬರೋವಾಗ ಆ ಪ್ರಸವ ದಿನ ನೋವನ್ನ ಜಾಸ್ತಿ ಸಹಿಸ್ಕೊಳಕ್ಕಾಗಲ್ಲ, ಮತ್ತೆ ದೂರ ಕೂಡ ನಾವು ಪ್ರಯಾಣ ಮಾಡಕ್ ಆಗಲ್ಲ. ಆ ತಾಯಿ ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಒಂದು ತಾಯಿಯನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂತ ಜವಾಬ್ದಾರಿ ಯಾವುದೇ ಸರ್ಕಾರಕ್ಕಾಗ್ಲಿ ನಮಗೂ ಇದೆ. ತಾಯಿಯನ್ನ ಉಳಿಸ್ಕೊಡ್ಬೇಕಾಗತ್ತೆ, ತಾಯಿಯನ್ನ ಕಾಪಾಡುವಂತ ಆಲೋಚನೆ ಜೊತೆ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಕೊಡ್ಬೇಕಾಗತ್ತೆ ತಾಲೂಕ್ ಮಟ್ಟದಲ್ಲಿ, ಎಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿರುತ್ತೆ. ಆಮೇಲೆ ಯಾಕೆ ನಾನು ಈ ಮಾತನ್ನ ನನ್ನ ಕನ್ಸರ್ನ್ ಫಸ್ಟ್ ಪ್ರಶ್ನೆ ಇದ್ದಿದ್ದು ಬರೀ ನನ್ನ ಕ್ಷೇತ್ರದಲ್ಲಿ ಗಣಿ ಕಾರ್ಮಿಕರು ಜಾಸ್ತಿ ಇರ್ತಾರೆ, ನನ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ರು ಡಾಕ್ಟರ್ಸ್ ಇಲ್ಲ ಅಂತ. ಒಂದ್ ಇಶ್ಯೂ ನಮ್ಗೆ ಹೌಸ್ಗೆ ಬಂದಾಗ ನನ್ಗೆ ಒಂದು ಕಳಕಳಿ ಬಂದಿದ್ದು ಏನಂದ್ರೆ, ಒಂದು ಬಡ ಕುಟುಂಬದಲ್ಲಿರುವಂತವ್ರು ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ಸ್ PHC ಎಲ್ಲಿದೆ, ತಾಲೂಕ್ ಮಟ್ಟದ ಹಾಸ್ಪಿಟಲ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ. ಆ ತಾಯಂದರಿಗೆ ಡಾಕ್ಟ್ರೇ ದೇವರಾಗಿ ಕಾಣಿಸ್ತಾರೆ, ಡಾಕ್ಟರ್ಸೇ ದೇವರ ಸ್ಥಾನದಲ್ಲಿ ನೋಡ್ತಾರೆ. ತಾಯಿಗೆ ಎಷ್ಟು ಸುರಕ್ಷತೆ ಕೊಡ್ಬೇಕಂದ್ರೆ ಮುಂದಿನ ಮಗುವಿನ ಭವಿಷ್ಯವನ್ನ ಕಟ್ಟೋದಕ್ಕೆ ಆ ತಾಯಿ ಅನ್ನೋ ಆಸ್ತಿನ ಉಳಿಸ್ಕೊಡುವಂತ ಕೆಲಸನ ನಾವು ಸರ್ಕಾರ ಜವಾಬ್ದಾರಿಯಿಂದ ಮಾಡುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲಿರುತ್ತೆ. ಆಪಾದನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ನಾನು ಇಲ್ಲ, ಸರ್ಕಾರನ ಸಮರ್ಥನೆ ಮಾಡ್ಕೋಬೇಕು. ಆದ್ರೆ ಅಮಾಯಕ ತಾಯಂದ್ರಿಗೆ ಮುಂದೆ ಭವಿಷ್ಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಆ ತಾಯಿಯನ್ನ ಕಳ್ಕೊಂಡಿರುವಂತ ನಷ್ಟನ ನಾವು ತುಂಬಕ್ಕೆ ಆಗೋದೇ ಇಲ್ಲ. ಎಂತ ಪರಿಸ್ಥಿತಿಯಲ್ಲೂ ನಾವು ಯಾವುದೇ ರೀತಿ ನ್ಯಾಯ ಮಾಡ್ಬೋದು, ಅವರಿಗೆ ಪರಿಹಾರ ಕೊಡ್ಬೋದು, ಆದ್ರೆ ತಾಯಿಯನ್ನ ನಾವು ಕೊಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ ಅಮ್ಮ. ಈಗ ವಿಷಯ ನಿಮ್ ಗಮನ ಸೆಳೆಯುವ ಸೂಚನೆ ಅಲ್ಲ, ನೀವು ಇಷ್ಟೊತ್ತಿದ್ದೀರಿ, ಅದಕ್ಕೆ ಎಲ್ಲ ವಿಷಯ ಹೇಳಿ ಕೊಟ್ಟಿದ್ದೇನೆ. ನೀವೆಲ್ಲ ನಿಮ್ಮ ಭಾವನೆಗಳು ಜನರ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಈಗ ನಿಮ್ಮ ಬೇಡಿಕೆ ಏನನ್ನು ಗಮನ ಸೆಳೆಯುತ್ತೀರಿ? ನನ್ನ ಕ್ಷೇತ್ರದಲ್ಲಿ ಫಿಸಿಷಿಯನ್ಸ್ ಇಲ್ಲ, ಸ್ಪೆಷಲಿಸ್ಟ್ ಇಲ್ಲ, ಮೆಡಿಕಲ್ ಆಫೀಸರ್ಸ್ ಇಲ್ಲ, ಎಮರ್ಜೆನ್ಸಿ ಬ್ಲಾಕ್ ಇದೆ, ICU ಬ್ಲಾಕ್ ಇದೆ, ಕಾರ್ಡಿಕ್ ಬ್ಲಾಕ್ ಕೂಡ ಇದೆ. ಬಟ್ ನನಗೆ ವ್ಯವಸ್ಥಿತವಾಗಿರುವಂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಕಾರ್ಮಿಕರು ಪದೇ ಕೋವಿಡ್ ಸಂದರ್ಭದಲ್ಲಿ ಈವರೆಗೂ ಕೂಡ ಅವರ ಸಮಸ್ಯೆಗಳಲ್ಲಿ ಪರದಾಡುವಂತ ಪರಿಸ್ಥಿತಿ. ಸರ್ಕಾರ ಸೂಕ್ತವಾಗಿರುವಂತ ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು, ಆ ಭಾಗದಲ್ಲಿ ಸುಮಾರು ಕಾರ್ಮಿಕರಿದ್ದಾರೆ. ಹೆಚ್ಚಾಗಿ ಹಿಂದೆ ಗಣಿಯಲ್ಲಿ ಕೆಲಸ ಮಾಡಿದಂಥವ್ರಿದ್ದಾರೆ. ಅದರಿಂದ ಬಾಧಿತರಾಗಿರ್ತಕ್ಕಂಥ ಬಡವರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅನ್ನುವಂಥ ಕಳಕಳಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ತಮಗೆ ನಾನು ಗಮನಕ್ಕೆ ತರೋದಾದರೆ, ಈಗಾಗಲೇ KGFನಲ್ಲಿ ಆಲ್ರೆಡಿ ತಾಲೂಕು ಮಟ್ಟಕ್ಕಿಂತ ಹೆಚ್ಚಿನ ಒಂದು ಆಸ್ಪತ್ರೆ ಇದೆ, ಸಬ್ ಡಿವಿಷನಲ್ ಆಸ್ಪತ್ರೆ ಇದೆ, ಉಪವಿಭಾಗ ಮಟ್ಟದ ಆಸ್ಪತ್ರೆ ಆಲ್ರೆಡಿ ಈಗ KGFನಲ್ಲಿ ಇದೆ. ಇಟ್ ಈಸ್ ಆಲ್ರೆಡಿ ಎಬೌವ್ ದ ತಾಲೂಕಾ ಗ್ರೇಡ್. ಈ ಹಿಸ್ಟಾರಿಕಲ್ ರೀಸನ್ಸ್ ಅನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಸಬ್ ಡಿವಿಷನಲ್ ಹಾಸ್ಪಿಟಲ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಆ ಸಬ್ ಡಿವಿಷನಲ್ ಹಾಸ್ಪಿಟಲ್ ಅಲ್ಲಿ 150 ಬೆಡ್ ಕೆಪಾಸಿಟಿಯ ಆಸ್ಪತ್ರೆ. ಸಿಬ್ಬಂದಿಯ ಬಗ್ಗೆನೂ ನಾನು ಆಮೇಲೆ ಹೇಳ್ತೇನೆ. ಅಲ್ಲದೆ 100 ಬೆಡ್ದು ತಾಯಿ ಮಗು ಆಸ್ಪತ್ರೆನೂ ಕೂಡ KGFನಲ್ಲಿ ಇದೆ, 100 ಬೆಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಮತ್ತು 30 ಹಾಸಿಗೆ. Spictex, do the cha-cha-cha, Spictex, and go bananas. Hey girl, when you got it, just let your hair down and move like there's no one but you that's around. Spictex, when you're on the move, Spictex, when you feel the groove, Spictex, do the cha-cha-cha, Spictex, and go bananas. Spictex, kids and ladies wear, always with you. Spictex, when you're on the move, Spictex. வீடா விவசாயமா தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது.
நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். Discount on all Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.